I begin to. I begin to. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಆ್ಯಂಡ್ ಅರ್ಲಿ ಮಾರ್ನಿಂಗ್ ವೆದರ್ ನೋಡಿ ಎಷ್ಟು ಚೆಂದ ಇದೆ ಅಲ್ವಾ, ತುಂಬ ಚಿಲ್ ಆಗಿದೆ. ಈ ಥರ ಕ್ಲೈಮೇಟಲ್ಲಿ ಟ್ರಾವೆಲಿಂಗ್ ಮಾಡೋಕ್ಕಂತೂ ನಂಗೆ ಸಖತ್ ಇಷ್ಟ ಆಗುತ್ತೆ. ನಿಮಗೂ ಇಷ್ಟ ಆಗುತ್ತಾ? ಹಾಗೆ ಮಧ್ಯದಲ್ಲಿ ಟೀ ಕುಡಿಯೋಣ ಅಂತ ಅಲ್ಲಿ ಸ್ಟಾಪ್ ಮಾಡಿದ್ವಿ. ಆ್ಯಂಡ್ ಅಲ್ಲಿ ಒಂದು ನಾಯಿ ಕೂಡ ಸಿಕ್ತು. ಓ ಮೈ ಗಾಡ್, ನಾನು ಅದಕ್ಕೆ ಬಂದು ತಿನ್ನಿಸ್ತಾ ಇದ್ದೆ. ನನಗೆ ಎಷ್ಟು ಖುಷಿ ಅಂದರೆ, ನನಗೆ ಯಾವುದೇ ನಾಯಿ ಕಾಣಿಸಿದ್ರು ಅದಕ್ಕೆ ಎಷ್ಟು ಪ್ರೀತಿ ಕೊಡ್ತೀನೋ ನಾನು ಅಷ್ಟು ಖುಷಿಯಾಗಿರ್ತೀನಿ. ಆ್ಯಂಡ್ ನನಗೆ ಅದನ್ನು ಮುದ್ದು ಮಾಡೋದಂದರೆ ತುಂಬ ಇಷ್ಟ. ಹಾಗೆ ಟೀ ಕುಡಿಯೋಣ ಅಂತ ಟೀ ಆರ್ಡರ್ ಮಾಡಿದ್ವಿ. ಈ ಕೋಲ್ಡ್ ವೆದರಲ್ಲಿ ಟೀ ಕುಡ್ದಿಲ್ಲ ಅಂದರೆ ಅದೊಂಥರ ಇನ್ಕಂಪ್ಲೀಟ್ ಫೀಲ್ ಅಂತಾನೆ ಹೇಳ್ಬೋದು. ಟೀ ಆರ್ಡರ್ ಮಾಡಿದ್ವಿ, ಟೀ ಕೂಡ ಬಂತು. ಟೀ ಕುಡಿತಾ ನಾಯಿ ಜೊತೆ ಮಾತಾಡ್ತಾ ಅದಕ್ಕೆ ಮುದ್ದು ಮಾಡ್ತಾ, ಓ ಮೈ ಗಾಡ್, ಏನೋ ಒಂಥರ ಖುಷಿ ಅಂತಾನೆ ಹೇಳ್ಬೋದು. ನನಗಂತೂ ನಾಯಿಗಳನ್ನ ಕಂಡ್ರೆ ತುಂಬ ಪ್ರೀತಿ, ತುಂಬ ನೆಮ್ಮದಿ, ಒಂಥರ ಸ್ಯಾಟಿಸ್ಫೈಯಿಂಗ್ ಅಂತಾನೆ ಹೇಳ್ಬೋದು. ಟೀ ಎಲ್ಲ ಕುಡ್ದಿದ್ದಾಯಿತು, ಆಮೇಲೆ ನಾಯಿಗೂ ಕೂಡ ಬಾಯ್ ಹೇಳಿದ್ದಾಯಿತು. ಹಾಗೆ ನನ್ನ ಪರ್ಸ್ನಲ್ ಕೆಲಸ, ಲಾಸ್ಟ್ ವೀಕ್ ನಾನು ಹೋಗಿದ್ದೆ, ಹಾಗೆ ಕೆಲಸ ಆಗಿರಲಿಲ್ಲ. ಅದೇ ಕೆಲಸಕ್ಕಂತ ಈ ವಾರನೂ ಹೊರಡ್ತಾ ಇದ್ವಿ, ನಾನು ನನ್ನ ಫ್ರೆಂಡು. ಈ ವಾರ ಅಂತೂ ಕೆಲಸ ಆಯಿತು. ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಮಧ್ಯದಲ್ಲಿ ಮಳೆ ಕೂಡ ಬರ್ತಾ ಇತ್ತು. ಹಾಗೆ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂಗೆ ತುಂಬ ಜನ ಇದ್ರು ಅಲ್ಲಿ. ಏನಂತ ನೋಡ್ತಾ ಇದ್ರು, ಶೂಸ್ ಸೆಲ್ ಮಾಡ್ತಾ ಇದ್ರು. ಒಂಥರ ಸಖತ್ತಾಗಿತ್ತು, ತುಂಬ ಅಫೋರ್ಡೆಬಲ್ ಪ್ರೈಸಸಲ್ಲಿತ್ತು. ಯಾರು ತಗೊಳ್ಳಲ್ಲ ಗುರು, ಎಲ್ಲರೂ ತಗೊಳ್ತಾರೆ, ನಾವು ಯಾಕೆ ತಗೋಬಾರ್ದು ಅಂತ ಹೇಳಿಬಿಟ್ಟು ಅಲ್ಲೊಂದಿಬ್ರು ಹುಡುಗಿರಿದ್ರು. ಸೊ ನಾನು ನೋಡೋಣ ಅಂತ ಹೋದೆ, ಬಟ್ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಆ್ಯಂಡ್ ಅಲ್ಲೂ ಕೂಡ ಅಷ್ಟೇ ಮಳೆ ಬರ್ತಾ ಇತ್ತು. ಒಂದು ಸ್ವಲ್ಪ ಹೊತ್ತು ಕಾಯಿದ್ವಿ, ಸ್ವಲ್ಪ ಮಳೆ ಕಮ್ಮಿ ಆಯಿತು. ಹಾಗಾಗಿ ನಮ್ಮ ಪಯಣ ಊಟ ಮಾಡೋಣ ಅಂತ ಹೊರಟ್ವಿ. ಲಾಸ್ಟ್ ಟೈಮ್ ಕೂಡ ಅದೇ ಪ್ಲೇಸ್ಗೆ ಹೋಗಿದ್ವಿ, ಈ ಸಲಿನೂ ಅಲ್ಲೇ ಯಾಕೆ ಹೋಗಬಾರ್ದು ಅಂತ ಹೊರಟ್ವಿ. ಬಿಕಾಸ್ ನಾನಂತೂ ಸಖತ್ ಕ್ರೇಜಿ ಆ್ಯಂಡ್ ಬಿಗ್ ಫ್ಯಾನ್ ಆಗಿ ಹೋಗ್ಬಿಟ್ಟಿದ್ದೀನಿ. ಮತ್ತೆ ನನಗೆ ಚೀಸಿ ಫ್ರೈಸ್ ತಿನ್ಬೇಕಂತ ತುಂಬ ಆಸೆ ಆಗ್ತಾ ಇತ್ತು. ಮತ್ತೆ ನನ್ನ ಫೇವ್ರೆಟ್ ಕಸಿಪು ಕಡೆ ಬಂದಿದ್ದಾಯಿತು. ಕಸಿಪು ಹೋಗ್ತಾ ಇದ್ದಂಗೆ ಫುಲ್ ಒಂದು ರೌಂಡ್ ಎಲ್ಲ ಹಾಕ್ಕೊಂಡು ಬಂದೆ. ಆ್ಯಂಡ್ ಅಲ್ಲಿ ಹೋಗ್ಬಿಟ್ಟು ನಾವು ಫುಡ್ ಆರ್ಡರ್ ಮಾಡಿದ್ಮೇಲೆ ಅಲ್ಲೇ ಕೂತ್ಕೊಬೇಕು ಅಂತ ಯಾವ ಕಂಪಲ್ಸರಿ ರೆಸ್ಟ್ರಿಕ್ಷನ್ಸ್ ಏನೂ ಇಲ್ಲ. ಫುಲ್ ಒಳಗಡೆ ಎಲ್ಲ ರೌಂಡ್ ಹಾಕ್ಕೊಂಡು ಎಂಜಾಯ್ ಮಾಡಿಕೊಂಡು ಆ ಎನ್ವಿರಾನ್ಮೆಂಟ್ನ ಜೀವಿಸಿಬಿಟ್ಟು ಬರೋ ಅಷ್ಟೂ ನಮಗೆ ಫ್ರೀಡಮ್ ಇರುತ್ತೆ ಗೊತ್ತಾ, ಅಷ್ಟು ಚೆನ್ನಾಗಿತ್ತು. ನಾನು ಮತ್ತೆ ಯಾಕೆ ಈ ಪ್ಲೇಸಿಗೆ ಬಂದಿದ್ದೀನಿ ಅಂದರೆ, ನಾನು ಹೇಳಿದೆ ಲಾಸ್ಟ್ ಟೈಮ್ ನನ್ನೊಂದು ಪರ್ಸ್ನಲ್ ವರ್ಕ್ ಇತ್ತು, ಹಾಗಾಗಿಬಿಟ್ಟು ನಾವು ಬಂದಿದ್ವಿ. ಬಟ್ ಲಾಸ್ಟ್ ಟೈಮ್ ಆ ವರ್ಕ್ ಆಗಿರಲಿಲ್ಲ, ಹಾಗಾಗಿಬಿಟ್ಟು ಮತ್ತೆ ಇವಾಗ ಬಂದ್ವಿ. ಆ್ಯಂಡ್ ಆನ್ ದ ವೇ ಇತ್ತಲ್ಲ, ಹೆಂಗು ತುಂಬಾ ಇಷ್ಟ ಆಗಿತ್ತು, ಅದಕ್ಕೆ ಮತ್ತೆ ಬಂದ್ಬಿಟ್ಟು ನನಗೆ ಏನೇನು ಇಷ್ಟನೋ ಅದನ್ನೇ ಆರ್ಡರ್ ಮಾಡಿದೆ. ಆ್ಯಂಡ್ ಆರ್ಡರ್ ಮಾಡಾಗಿದ್ಮೇಲೆ ಒಂದು ಸ್ವಲ್ಪ ಫೋಟೋಸ್, ವಿಡಿಯೋಸ್ ಎಲ್ಲ ಕಡೆನೂ ರೌಂಡ್ ಹಾಕ್ಕೊಂಡು ಮಜಾ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಪೀಸ್ಫುಲ್ಲಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಬರಬೇಕು ಅಂತ ಬಂದ್ವಿ. ನಾವು ಲಂಚ್ ಆರ್ಡರ್ ಮಾಡಿದ್ದಾಯಿತು. ಆ್ಯಂಡ್ ಹಾಗೆ ರೌಂಡ್ ಹಾಕ್ತಾ ಇದ್ವಿ, ಇನ್ನೂ ಬಂದಿರಲಿಲ್ಲ. ಸೊ ವೇಟ್ ಮಾಡೋಷ್ಟೊತ್ತಿಗೆ ಬೇಜಾರಾಗ್ತಿತ್ತು. ಬಟ್ ಅಂದರು ಒಂದು ಲಾಟ್ಸ್ ಆಫ್ ಲವ್ ಕಸಿಪು. ನನ್ನ ಫ್ರೆಂಡು ಲೋ ಬಜೆಟ್ ಗೃಹ ಪ್ರವೇಶ ಶಾರ್ಟ್ ಫಿಲಮ್ ನೋಡ್ತಾ ಇದ್ಲು, ಸಖತ್ ಕಾಮಿಡಿ ಆಗಿತ್ತು. ಅದನ್ನು ನೋಡಿಕೊಂಡು ಮಜಾ ಮಾಡ್ಕೊಂಡು ಕೂತಿದ್ವಿ. ಹಾಗೆ ನಮ್ಮ ಆರ್ಡರ್ ಕೂಡ ಬಂತು. ಮತ್ತೆ ನನ್ನ ಫೇವ್ರೆಟ್ ಚೀಸಿ ಫ್ರೈಸ್ ಬಂತು. ಓ ಮೈ ಗಾಡ್, ಸೇಮ್ ಟೇಸ್ಟ್, ಎಕ್ಸ್ಟ್ರಾಡಿನರಿ, ಅಮೇಝಿಂಗ್ ಆಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಈ ಸಲಿನೂ ಅಷ್ಟೇ, ನಾನು ಒಬ್ಬಳೇ ತಿಂದ್ಬಿಟ್ಟು ಫುಲ್ ಒಂದು ಬೌಲ್ ಕಂಪ್ಲೀಟ್ ಮಾಡಿದೆ. ನಾನು ಶೇರ್ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ನನ್ನ ಫ್ರೆಂಡ್ ನಾನ್ ವೆಜ್ ತಿಂತಾಳಲ್ವ, ಹಾಗಾಗಿಬಿಟ್ಟು. ನಾನು ಲಾಸ್ಟ್ ಟೈಮ್ ಶಿಜ್ವಾನ್ ನೂಡಲ್ಸ್ ಆರ್ಡರ್ ಮಾಡಿದೆ, ಸಖತ್ತಾಗಿತ್ತು. ಬಟ್ ಈ ಸಲ ನಾನು ಆರ್ಡರ್ ಮಾಡಿದ್ದೇನೆಂದರೆ ಫ್ರೈಡ್ ರೈಸ್. ನನ್ನ ಫ್ರೆಂಡ್ ಬಂದ್ಬಿಟ್ಟು ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ಲು, ತುಂಬ ಚೆನ್ನಾಗಿತ್ತು. ಆ ಫ್ಲೇವರು, ಆ ಮಸಾಲ ಎಲ್ಲ ಚೆನ್ನಾಗಿತ್ತು. ಬಟ್ ನನಗೆ ಫ್ರೈಡ್ ರೈಸ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅವಳಂತೂ ಎಂಜಾಯ್ ಮಾಡ್ಕೊಂಡು ತಿಂದ್ಲು, ನಾನು ಜಸ್ಟ್ ಫ್ರೈಸ್ ಮಾತ್ರ ಎಂಜಾಯ್ ಮಾಡ್ಕೊಂಡು ತಿಂದಿದ್ದೆಲ್ಲ ಆಯಿತು. ಸೊ ಇನ್ನೇನು ಹೊರಡೋ ಸಮಯ ಅಲ್ವಾ, ಸೊ ಅಲ್ಲಿಂದ ತಿಂದು ಮಜಾ ಮಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೊರಟಿದ್ದಾಯಿತು. ಆ ಬುದ್ಧ ಸ್ಟ್ಯಾಚು ಮತ್ತು ಆ ಪಾಂಡ್ ಒಳಗಡೆ ಇರೋ ಫಿಶಸ್ ಅಂತೂ ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕನ್ಸುತ್ತೆ. ಸೊ ಹಾಗೆ ಒಂದು ಓವರ್ವ್ಯೂ ವಿಡಿಯೋ ಎಲ್ಲ ತಗೊಂಡು ಅಲ್ಲಿಂದ ಹೊರಟ್ವಿ. ಆ್ಯಂಡ್ ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಕೀಪ್ ವಾಚಿಂಗ್, ಸಪೋರ್ಟಿಂಗ್, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ನನ್ನ ವಿಡಿಯೋಗೆ. ಥ್ಯಾಂಕ್ ಯು.